ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಭಾರತ ಮತ್ತು ಚೀನಾ ಯಾವ ರೀತಿಯಾಗಿ ಇದೀಗ ಶತ್ರುಗಳ ಶತ್ರು ಮಿತ್ರ ಅನ್ನುವ ಹಾಗೆ ಮಿತ್ರತ್ವವನ್ನು ಮಾಡ್ಕೊಳ್ತಾ ಇವೆ. ಇದು ಯಾರ ಕಾರಣಕ್ಕಾಗಿ ಇದೀಗ ಭಾರತ ಮತ್ತು ಚೀನಾ ನಡುವೆ ಸ್ನೇಹ ಬೆಳೀತಾ ಇದೆ, ಏನೇನು ಆಗಿದೆ ಈ ಬೆಳವಣಿಗೆಗಳಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಶತ್ರುಗಳ ಶತ್ರು ಮಿತ್ರ ಅನ್ನುವ ಹಾಗೆ ಇಬ್ಬರ ಜಗಳ ಇಲ್ಲಿ ಮತ್ತೊಂದು ದೇಶವನ್ನ ಸ್ನೇಹ ಮಾಡಿಕೊಂಡು ದ್ವೇಷ ಕಡಿಮೆ ಮಾಡುವ ಹಾಗೆ ಮಾಡಿದೆ. ಅದುವೇ ಭಾರತ ಮತ್ತು ಚೀನಾದ ವಿಚಾರದಲ್ಲಿ. ಚೀನಾ ಮತ್ತು ಭಾರತ ಮತ್ತೆ ಬಾಯಿ ಬಾಯಿ ಅನ್ನುವಂತಾಗಿದೆ. ಇದರ ನೇರ ಎಫೆಕ್ಟ್ ಅಮೆರಿಕಕ್ಕಾಗತ್ತಾ? ಜಾಗತಿಕ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಶಾಶ್ವತ ಶತ್ರುಗಳೂ ಅಲ್ಲ, ಶಾಶ್ವತ ಮಿತ್ರರೂ ಅಲ್ಲ ಅನ್ನುವ ರೀತಿಯಾಗಿ ಇದೀಗ ಭಾರತ ಮತ್ತು ಚೀನಾ ನಡುವೆ ಆಗ್ತಾ ಇದೆ. ಒಂದು ಸಂದರ್ಭದ ರಾಜಕೀಯ, ಆರ್ಥಿಕ ಹಾಗೆಯೇ ಸಾಮಾಜಿಕ ಪರಿಸ್ಥಿತಿಗಳು ಭೌಗೋಳಿಕ ಸಮತೋಲನವನ್ನು ನಿರ್ಧಾರ ಮಾಡುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. 2020ರ ಗಲ್ವಾನ್ ಘರ್ಷಣೆಯ ಬಳಿಕ ಪರಸ್ಪರ ದೂರವೇ ಉಳಿದಿದ್ದಂತಹ ಭಾರತ ಮತ್ತು ಚೀನಾ ಈಗ ಮತ್ತೆ ಹತ್ತಿರವಾಗ್ತಾ ಇದೆ, ಹತ್ತಿರ ಆಗಿದೆ. ಹಾಗಾದ್ರೆ ಅದಕ್ಕೆ ಕಾರಣ ಏನು? ವರ್ತಮಾನದ ಭೌಗೋಳಿಕ ಪರಿಸ್ಥಿತಿಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅಮೆರಿಕ ನಾನು ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ಬೀಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಬೇರೆ ಬೇರೆ ದೇಶಗಳಿಗೆ ಸುಂಕ ಸಮರವನ್ನೂ ಕೂಡ ಮಾಡಿದೆ. ಅದರಲ್ಲೂ ಭಾರತಕ್ಕೂ ಕೂಡ ಸುಂಕ ಸಮರವನ್ನ ಸಾರಿದೆ. ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ 50% ಸುಂಕ ವಿಧಿಸಿರುವ ಅಮೆರಿಕಕ್ಕೆ ಭಾರತ ಡೋಂಟ್ ಕೇರ್ ವರ್ತನೆಯನ್ನ ತೋರಿಸಿದೆ. ಆಗಸ್ಟ್ 27ರಿಂದ ಭಾರತದ ಸರಕುಗಳ ಮೇಲೆ 50% ಸುಂಕ ಜಾರಿ ಮಾಡಿದೆ ಅಮೆರಿಕ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಮೊಂಡು ಸುಂಕ ನೀತಿಯನ್ನ ಭಾರತ ಮಾತ್ರ ಅಲ್ಲ, ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಕೂಡ ಹೇರಿಕೆ ಮಾಡಿದ್ದಾರೆ. ಇದನ್ನ ಅನೇಕ ರಾಷ್ಟ್ರಗಳು ವಿರೋಧಿಸಿವೆ. ಈ ಹಿನ್ನೆಲೆಯಲ್ಲಿ ಅವರ ಸುಂಕ ಸಮರದ ವಿರೋಧಿಗಳಾದ ರಷ್ಯಾ, ಚೀನಾ, ಭಾರತ ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳನ್ನು ಒಗ್ಗೂಡಿಸುವುದಕ್ಕೆ ಪ್ರಯತ್ನ ಪಡ್ತಾ ಇವೆ. ಅದೇ ಕಾರಣಕ್ಕೆ ಅಮೆರಿಕಕ್ಕೆ ಪೆಟ್ಟು ಕೊಟ್ಟಿರೋ ಭಾರತ ಗಲ್ವಾನ್ ಘರ್ಷಣೆ ಬಳಿಕ ಹದಗೆಟ್ಟಿದ್ದ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧ ಸುಧಾರಣೆ ಕಾಣ್ತಾ ಇದೆ. ಮೋದಿಯವರು ಬರೋಬ್ಬರಿ 7 ವರ್ಷಗಳ ಬಳಿಕ ಚೀನಾದ ನೆಲದಲ್ಲಿ ಕಾಲಿಟ್ಟಿದ್ದು, ಅವರು ಕೊನೆ ಬಾರಿ 2018ರಲ್ಲಿ ಚೀನಾ ಪ್ರವಾಸ ಕೈಗೊಂಡಿದ್ರು. 2020ರಲ್ಲಿ ಭಾರತ ಮತ್ತು ಚೀನಾ ಸೈನಿಕರ ನಡುವೆ ನಡೆದ ಗಲ್ವಾನ್ ಗಡಿ ಘರ್ಷಣೆ ಬಳಿಕ ಉಭಯ ರಾಷ್ಟ್ರಗಳ ನಡುವೆ ಸಂಬಂಧ ತೀರಾ ಹದಗೆಟ್ಟಿತ್ತು. ಆದರೆ ಇದೀಗ ಸದ್ಯ ಬದಲಾದ ಭೌಗೋಳಿಕ ರಾಜಕೀಯ ಪರಿಸ್ಥಿತಿ ಉಭಯ ರಾಷ್ಟ್ರಗಳನ್ನ ಕೂಡ ಹತ್ತಿರಕ್ಕೆ ತಂದಿದೆ. ಸಂಬಂಧ ಸುಧಾರಣೆಗೆ ಉಭಯ ರಾಷ್ಟ್ರಗಳು ಕೂಡ ಒತ್ತನ್ನ ಕೊಟ್ಟಿರುವುದಕ್ಕೆ ನಾವು ಇವತ್ತು ನೋಡಿದಂತಹ ದೃಶ್ಯಾವಳಿಗಳೇ ಸಾಕ್ಷಿಯಾಗಿದೆ. ಅಮೆರಿಕ ಹೊರತಾದ ಜಾಗತಿಕ ಕ್ರಮ ರಚನೆ ಪ್ರಯತ್ನಗಳು ಆರಂಭ ಆಗಿದ್ದು, ಇದಕ್ಕೆ ಚೀನಾದಲ್ಲಿ ನಡೀತಾ ಇರುವ SCO ಶೃಂಗಸಭೆ ಮುನ್ನುಡಿ ಬರೆದಿದೆ. ಚೀನಾ ಅಧ್ಯಕ್ಷರೊಂದಿಗಿನ ನಿಯೋಗ ಮಟ್ಟದ ಮಾತುಕತೆಯ ಸಂದರ್ಭದಲ್ಲಿ ಆರಂಭಿಕ ಭಾಷಣದಲ್ಲೇ ಪ್ರಧಾನಿ ಮೋದಿ ಅನೇಕ ವಿಚಾರಗಳನ್ನು ಹೇಳಿದ್ರು. ನಾವು ಕಜಾನ್ನಲ್ಲಿ ಫಲಪ್ರದ ಸಭೆ ಮಾಡಿದ್ದೇವೆ, ನಮ್ಮ ಸಂಬಂಧ ಸಕಾರಾತ್ಮಕ ದಿಕ್ಕನ್ನ ಪಡ್ಕೊಂಡಿದೆ, ಗಡಿಗಳಲ್ಲಿ ಶಾಂತಿ ಮತ್ತು ಸ್ಥಿರತೆ ಇದೆ ಅಂತ ಹೇಳಿದ್ರು. ನಮ್ಮ ರಾಷ್ಟ್ರಗಳ ನಡುವಿನ ಸಹಕಾರದೊಂದಿಗೆ 2.8 ಶತಕೋಟಿ ಜನರ ಹಿತಾಸಕ್ತಿಗಳು ಸಂಬಂಧ ಹೊಂದಿವೆ. ಇದು ಮಾನವೀಯತೆಗೆ ಅವಶ್ಯಕ ಅಂತ ಹೇಳಿದಂತಹ ಮೋದಿ ಪರಸ್ಪರ ನಂಬಿಕೆ, ಗೌರವ, ಸೂಕ್ಷ್ಮತೆಯ ಆಧಾರದ ಮೇಲೆ ಸಂಬಂಧಗಳನ್ನು ಮುಂದಕ್ಕೆ ಕೊಂಡೊಯ್ಯೋದಕ್ಕೆ ಎರಡೂ ದೇಶಗಳು ಬದ್ಧವಾಗಿದೆ ಅಂತ ಹೇಳಿದ್ರು. ಹಾಗೆಯೇ ಭಾರತ ಚೀನಾ ಗಡಿಯಲ್ಲಿ ಪರಿಸ್ಥಿತಿ ಈಗ ಶಾಂತವಾಗಿದೆ. ಎರಡೂ ದೇಶಗಳು ಸಂಘರ್ಷವನ್ನು ಕಡಿಮೆ ಮಾಡುವುದಕ್ಕೆ ಉದ್ವಿಗ್ನ ಗಡಿ ಪ್ರದೇಶಗಳಿಂದ ತಮ್ಮ ಸೈನ್ಯವನ್ನ ಹಿಂದಕ್ಕೆ ಕರೆಸಿಕೊಂಡಿವೆ. ಆ ಸೇನಾ ವಿಘಟನೆ ಪ್ರಕ್ರಿಯೆಯ ನಂತರ ಸಾಕಷ್ಟು ಸುಧಾರಣೆ ಕೂಡ ಕಂಡು ಬಂದಿದೆ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಅನೌನ್ಸ್ಮೆಂಟ್ ಅನ್ನೇ ಮಾಡಿದ್ದಾರೆ ಪ್ರಧಾನಿ ಮೋದಿ. ಈ ಎರಡು ದೇಶಗಳ ನಡುವೆ ನೇರ ವಿಮಾನಯಾನವನ್ನ ಈಗ ಪುನರಾರಂಭಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಕೈಲಾಸ ಮಾನಸ ಸರೋವರ ಯಾತ್ರೆಯೂ ಕೂಡ ಪುನರಾರಂಭದ ಬಗ್ಗೆ ಪ್ರಧಾನಿ ಪ್ರಸ್ತಾಪವನ್ನ ಮಾಡಿದ್ರು. ಗಡಿ ನಿರ್ವಹಣೆ ಕುರಿತು ವಿಶೇಷ ಪ್ರತಿನಿಧಿಗಳ ನಡುವೆ ಒಪ್ಪಿಗೆ ಇತ್ತು ಅಂತ ಅವರು ಹೇಳಿದ್ರು. ಗಡಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹರಿಸಲು ಚೀನಾ ಮತ್ತು ಭಾರತದ ಗಡಿಗಳಲ್ಲಿ ವಿಶೇಷ ಪ್ರತಿನಿಧಿಗಳನ್ನು ಹೊಂದಲಾಗಿದೆ ಅಂತ ಹೇಳೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಚೀನಾಗೆ ಭೇಟಿ ಕೊಟ್ಟಂತಹ ವಿಚಾರದಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು. ಆ ಒಂದು ನಿರೀಕ್ಷೆ ಇದೀಗ ಸತ್ಯ ಆಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಇದಕ್ಕೆ ಕಾರಣ ಅಮೆರಿಕಕ್ಕೆ ನಾವು ಏನು ಅಂತ ತೋರಿಸುವ ರೀತಿಯಲ್ಲಿ ಮೋದಿ ಅವರ ನಡೆ ಒಂದಾದ್ರೆ, ಈಗಾಗಲೇ ಡೋಂಟ್ ಕೇರ್ ವರ್ತನೆಯನ್ನ ಮೋದಿ ಅಮೆರಿಕಕ್ಕೆ ತೋರಿಸಿದ್ದಾರೆ. ನಾನು ನಡೆದಿದ್ದೆ ದಾರಿ ಅಂದುಕೊಂಡಿದ್ದ ದೊಡ್ಡನಿಗೆ ಈ ಮೂಲಕ ಪೆಟ್ಟು ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಶತ್ರುಗಳ ಶತ್ರು ಮಿತ್ರ ಅನ್ನೋ ಹಾಗೆ ಇಷ್ಟು ವರ್ಷ ಬದ್ಧ ವೈರಿಗಳಾಗಿದ್ದ ಭಾರತ ಚೀನಾ ದ್ವೇಷವನ್ನ ಮರೆತು ಇಂಡಿಯಾ ಚೀನಾ ಬಾಯಿ ಅನ್ನುವ ಹಾಗೆ ಮತ್ತೆ ಆಗ್ತಾ ಇದೆ.
ಗೆಳೆತನ ಮಾಡೋದಕ್ಕೆ ಮುಂದಾಗಿರೋದು ಒಂದು ದಿಟ್ಟ ಹೆಜ್ಜೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕೈಲಾಸ ಮಾನಸ ಸರೋವರ ಯಾತ್ರೆ ಪುನರಾರಂಭಗೊಂಡಿರೋದು ಒಂದು ಸೌಹಾರ್ದ ಕ್ರಮ ಆದರೆ ಎರಡೂ ದೇಶಗಳ ನಡುವೆ ನೇರ ವಿಮಾನಯಾನ ಆರಂಭ ಆಗ್ತಾ ಇರೋದ್ರ ಬಗ್ಗೆ ಕೂಡ ಮೋದಿ ಹೇಳಿದ್ದಾರೆ. ಸೊ ಇದು ಮತ್ತಷ್ಟು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನ ಬಲಗೊಳಿಸುವಂತಹ ಒಂದು ಪ್ರಯತ್ನ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಈ ಮೂಲಕ ಅಮೆರಿಕ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ಮಾಡಿತ್ತೋ ಅದಕ್ಕೆ ತಿರುಗೇಟು ಕೊಡುವಂತಹ ಪ್ರಯತ್ನ ಭಾರತದಿಂದ ಆಗಿದೆ. ಈಗಾಗಲೇ ಭಾರತದ ಸರಕುಗಳ ಮೇಲೆ ಹೆಚ್ಚುವರಿ ಸುಂಕ ಹೇರಿದ ಬಳಿಕ ಭಾರತ ತನ್ನ ಆರ್ಥಿಕ ಸ್ಥಿರತೆಗಾಗಿ ಪರ್ಯಾಯ ಮಾರ್ಗಗಳನ್ನು ಹುಡುಕಲಾರಂಭಿಸಿದಾಗ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಸಂಘರ್ಷಕ್ಕೆ ಕಾರಣ ಆಯಿತು. ಈ ಎರಡು ರಾಷ್ಟ್ರಗಳ ನಡುವೆ ನಡೆದಂತಹ ಕದನ ವಿರಾಮ ಒಪ್ಪಂದದ ಕ್ರೆಡಿಟ್ ಪಡೆಯೋದಕ್ಕೆ ಮುಂದಾಗಿದ್ದು ಟ್ರಂಪ್. ಪ್ರತಿ ಬಾರಿ ಕೂಡ ಪದೇ ಪದೇ ಇದನ್ನೇ ಅವರು ಹೇಳಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದಕ್ಕೆ ಅವಕಾಶ ಕೊಡದ ಹಿನ್ನೆಲೆಯಲ್ಲಿ ಅಮೆರಿಕ ಭಾರತದ ಮೇಲೆ ಮುನಿಸಿಕೊಳ್ತು. ಈ ಹಿನ್ನೆಲೆಯಲ್ಲಿ ಡೊನಾಲ್ಡ್ ಟ್ರಂಪ್ ನಿರಂತರವಾಗಿ ಭಾರತಕ್ಕೆ ಸುಂಕ ಬೆದರಿಕೆಗಳನ್ನು ಹಾಕಿದ್ರು. ಆದರೆ ಈ ಬೆದರಿಕೆಗಳಿಗೆ ಕ್ಯಾರೆ ಅನ್ನದ ಭಾರತ ಪರ್ಯಾಯ ಮಾರ್ಗಗಳ ಶೋಧದಲ್ಲಿ ನಿರತ ಆದಂತಹ ಸಂದರ್ಭದಲ್ಲಿ ಚೀನಾ ಅಧ್ಯಕ್ಷ ಝಿ ಜಿನ್ಪಿಂಗ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಒಂದು ರಹಸ್ಯ ಪತ್ರವನ್ನು ಬರೀತಾರೆ. ಈ ಎರಡೂ ದೇಶಗಳ ನಡುವಿನ ಸುಧಾರಣೆಗೆ ಮನವಿಯನ್ನ ಮಾಡಿಕೊಳ್ತಾರೆ. ಇದನ್ನ ಪ್ರಧಾನಿ ಗಮನಿಸಿದ ಸಂದರ್ಭದಲ್ಲಿ ಈ ಮಾತುಕತೆ ಫಲಪ್ರದ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ಎಲ್ಲಾ ಕ್ಷಿಪ್ರಗತಿಯ ಬೆಳವಣಿಗೆಗಳು ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ರಾಜತಾಂತ್ರಿಕ ಸಂಬಂಧ ಸುಧಾರಣೆಗೆ ಮುನ್ನುಡಿಯನ್ನ ಬರೆಯುತ್ತೆ. ಅದೇ ಕಾರಣಕ್ಕಾಗಿ ಈ ಎರಡೂ ದೇಶಗಳ ನಡುವೆ ನೇರ ಪ್ರಯಾಣಿಕ ವಿಮಾನ ಸೇವೆ ಪುನರಾರಂಭ ಆಗುವಂಥದ್ದು, ಪ್ರವಾಸಿ ವೀಸಾ ವಿತರಣೆಯಂತಹ ಕ್ರಮಗಳು ಜಾರಿಗೆ ಬರೋದು, ಬೀಜಿಂಗ್ ಈ ಹಿಂದೆ ನವದೆಹಲಿ ಮೇಲೆ ಹೇರಿದ್ದ ಯೂರಿಯಾ ಸಾಗಣೆಯ ಮೇಲಿನ ನಿರ್ಬಂಧಗಳನ್ನು ಕೂಡ ಸಡಿಲಗೊಳಿಸಿರೋದು ಇದಕ್ಕೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಭಾರತ ಯಾವ ರೀತಿಯಾಗಿ ಅಮೆರಿಕಕ್ಕೆ ಪೆಟ್ಟು ಕೊಡುತ್ತೆ, ಭಾರತ ಚೀನಾ ನಡುವಿನ ಸಂಬಂಧ ಸುಧಾರಣೆಯಾಗಲಿ ಒಳ್ಳೆಯದಾಗಲಿ ಮತ್ತೆ ಚೀನಾ ಈ ಹಿಂದೆ ಮಾಡಿದ ಹಾಗೆ ಯಾವುದೇ ರೀತಿಯಂತಹ ಕುತಂತ್ರ ಮಾಡದೇ ಇರಲಿ ಅನ್ನುವಂತಹ ಆಶಯದೊಂದಿಗೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.